Welcome to Science Store online classes. Don't forget to like our video and subscribe our YouTube channel for all the updates. Good morning students. Welcome to online classes. So we were discussing about laws of motion in a previous class. So what have we discussed in a previous class? We have discussed about friction, we have discussed about static friction, we have discussed about kinetic friction, and we have discussed about rolling friction, and we also discussed about the advantage of friction, disadvantage of a friction, and the methods to overcome a friction. So if we have to recall very roughly about static friction and kinetic friction and rolling friction, we have two laws of friction. So they are, so one law I'll just point out here. The first law or law of static friction says that Fs max is equal to mu s into n, therefore F is less than or equal to mu s into n. So this is one. Another law is nothing but Fk is equal to mu k into n. I hope you remember this. So let's keep this point at a corner so that it will be useful for the next concept what are we going to discuss today. Okay? ಈ ಎರಡು ಲಾಸ್ ನಾವು ಫ್ರಿಕ್ಷನ್ ಅಲ್ಲಿ ಕಲ್ತಿರುವಂಥದ್ದು ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ಇಲ್ಲಿ ಇವತ್ತಿನ ಚಾಪ್ಟರಲ್ಲಿ ಅಥವಾ ಇವತ್ತಿನ ಲೆಸನ್ ಅಲ್ಲಿ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಅಂದರೆ ಏನು? ಎಕ್ಸಾಂಪಲ್ ಕೊಡಿ ಸರ್ಕ್ಯುಲರ್ ಮೋಷನಿಗೆ. ವಿಚ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್? ರನ್ನಿಂಗ್ ಟ್ರ್ಯಾಕಲ್ಲಿ, ಸರ್ಕ್ಯುಲರ್ ರನ್ನಿಂಗ್ ಟ್ರ್ಯಾಕಲ್ಲಿ ದ ಅಥ್ಲೆಟ್ ಓಡುವಂಥದ್ದು, ಕರೆಕ್ಟ್? ರನ್ನಿಂಗ್ ಆನ್ ಅ ಸರ್ಕ್ಯುಲರ್ ಟ್ರ್ಯಾಕ್ ಆರ್ ಡ್ರೈವಿಂಗ್ ಅ ಕಾರ್ ಆನ್ ದ ಸರ್ಕ್ಯುಲರ್ ಟ್ರ್ಯಾಕ್, ಅದು ಒಂದು ಟೈಪ್ ಆಫ್ ಸರ್ಕ್ಯುಲರ್ ಮೋಷನ್. ಇನ್ನೊಂದು, ಯು ಮೈಟ್ ಹ್ಯಾವ್ ಸೀನ್ ಆರ್ ಅಬ್ಸರ್ವ್ ದಿಸ್ ಇನ್ ಅ ಸರ್ಕಸಲ್ಲೆಲ್ಲ ನೋಡಿರ್ಬೋದು, ಬ್ಯಾಂಕ್ಡ್ ರೋಡಲ್ಲಿ ಅಥವಾ ಬ್ಯಾಂಕ್ಡ್ ಸರ್ಕ್ಯುಲರ್ ಪಾತಲ್ಲಿ ಓಡುವಂಥದ್ದು. ಬ್ಯಾಂಕ್ಡ್ ಅಂತಂದರೆ ಅದು ಇನ್ಕ್ಲೈನ್ಡ್ ಆಗಿರ್ತದೆ, ನೀವು ಓಡುವಂತಹ ಟ್ರ್ಯಾಕ್ ಇನ್ಕ್ಲೈನ್ಡ್ ಆಗಿರ್ತದೆ. ಇಮ್ಯಾಜಿನ್ ರನ್ನಿಂಗ್ ಟ್ರ್ಯಾಕ್ ಇದೆ ಬಟ್ ಅದು ಇನ್ಕ್ಲೈನ್ ಆಗಿದೆ. ಸೊ ಜಸ್ಟ್ ಲೈಕ್ ಯುವರ್ ಸ್ಟೇಡಿಯಂ ಹೇಗೆ ಅಬ್ಸರ್ವ್ ಆಗ್ತದೆ, ಸ್ಟೇಡಿಯಮಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಹೇಗಿರ್ತದೆ, ಇಟ್ಸ್ ಇನ್ಕ್ಲೈನ್ಡ್ ಆಗಿರ್ತದೆ, ಕರೆಕ್ಟಾ? ಆ ಇನ್ಕ್ಲೈನ್ಡ್ ಸರ್ಫೇಸ್ನ ನೀವು ಪ್ಲೇನ್ ಸರ್ಫೇಸ್ ಅಂತ ಇಮ್ಯಾಜಿನ್ ಮಾಡಿ ಅಲ್ಲಿ ಒಂದು ಅಥ್ಲೆಟ್ ಓಡುವ ಥರ ಅಸ್ಯೂಮ್ ಮಾಡ್ಕೊಳ್ಳಿ. ದಟ್ ಈಸ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಇನ್ಕ್ಲೈನ್ಡ್ ರೋಡ್. ಸೊ ನಾವು ವಿ ವಿಲ್ ಡಿಸ್ಕಸ್ ದಮ್ ಒನ್ ಬೈ ಒನ್. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ಅ ಸರ್ಕ್ಯುಲರ್ ಮೋಷನ್. So under that, the first topic we are going to discuss is motion of a car on a level road. ಒಂದು ಲೆವೆಲ್ ರೋಡಲ್ಲಿ ಸರ್ಕ್ಯುಲರ್ ಪಾತಲ್ಲಿ ಓಡುವಂಥದ್ದು. ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಯು ಆರ್ ರನ್ನಿಂಗ್ ಆನ್ ಅ ಸರ್ಕ್ಯುಲರ್ ಟ್ರ್ಯಾಕಲ್ಲಿ ಅಥ್ಲೆಟ್ ಓಡುವಂಥದ್ದು ಅಥವಾ ಸರ್ಕ್ಯುಲರ್ ಟ್ರ್ಯಾಕಲ್ಲಿ ಕಾರನ್ನು ಓಡಿಸುವಂಥದ್ದು. ದಟ್ ಈಸ್ ಗುಡ್ ಎಕ್ಸಾಂಪಲ್ ಫಾರ್ ಮೋಷನ್ ಆನ್ ಅ ಪ್ಲೇನ್ ರೋಡ್ ಫಾರ್ ಅ ಸರ್ಕ್ಯುಲರ್ ಮೋಷನ್. ಸೊ ಲೆಟ್ಸ್ ಮೂವ್ ಟು ದ್ಯಾಟ್. ಒಂದು ಸರ್ಕ್ಯುಲರ್ ಟ್ರ್ಯಾಕನ್ನು ಅಸ್ಯೂಮ್ ಮಾಡಿ, ಅಸ್ಯೂಮ್ ಅ ಸರ್ಕ್ಯುಲರ್ ಟ್ರ್ಯಾಕ್ ಆ್ಯಂಡ್ ಅ ಕಾರ್ ಮೂವಿಂಗ್ ಇನ್ ದ್ಯಾಟ್ ಸರ್ಕ್ಯುಲರ್ ಟ್ರ್ಯಾಕ್. ಇದು ಸರ್ಕ್ಯುಲರ್ ಟ್ರ್ಯಾಕಲ್ಲಿ ದಿಸ್ ಇಸ್ ಯುವರ್ ಸರ್ಕ್ಯುಲರ್ ಟ್ರ್ಯಾಕ್. ಓಕೆ ಆ್ಯಂಡ್ ದಿಸ್ ಇಸ್ ಎ ಕಾರ್ ಇಸ್ ಮೂವಿಂಗ್ ಇನ್ ದ್ಯಾಟ್ ಸರ್ಕ್ಯುಲರ್ ಟ್ರ್ಯಾಕ್. ಒಂದು ಪ್ಲೇನ್ ಸರ್ಫೇಸಲ್ಲಿ ಸರ್ಕ್ಯುಲರ್ ಶೇಪಲ್ಲಿ ಅಥವಾ ಪಾತಲ್ಲಿ ಈ ಕಾರು ಮೂವ್ ಆಗ್ತಾ ಇದೆ. ಇವಾಗ ಈ ಕಾರಿದ್ದು ಮಾಸ್ ಎಮ್ ಈಸ್ ದ ಮಾಸ್ ಆಫ್ ದ ಕಾರ್. ಆ ಕಾರ್ನ ನಾನು ಸೆಪರೇಟ್ ಆಗಿ ಡ್ರಾ ಮಾಡ್ತೀನಿ. ಇದು ಟ್ರ್ಯಾಕಲ್ಲಿ ಕಾರು ಮೂವ್ ಆಗ್ತಾ ಇರುವಂಥದ್ದು. ಅಲ್ಲಿ ಡ್ರಾ ಅ ಕಾರ್ ಸೆಪರೇಟ್ಲಿ. ಅಸ್ಯೂಮ್ ದಿಸ್ ಇಸ್ ಅ ಕಾರ್. ಓಕೆ, ದಟ್ಸ್ ನಾಟ್ ಇಂಪಾರ್ಟೆಂಟ್ ಹಿಯರ್, ಪಿಕ್ಚರ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಮಾಸ್ ಆಫ್ ದ ಕಾರ್ ಈಸ್ ಎಮ್ ಈಸ್ ದ ಮಾಸ್ ಆಫ್ ದ ಕಾರ್. ಈ ಕಾರಿನ ಮೇಲೆ ವರ್ಟಿಕಲಿ ಆ್ಯಕ್ಟ್ ಆಗುವಂತಹ ಫೋರ್ಸಸ್ ಯಾವುದೆಲ್ಲ? ಒಂದು ಕಾರ್ ನಿಂತಿದೆ ಅಥವಾ ಮೂವ್ ಆಗ್ತಾಯಿದೆ ಅಂತಂದರೆ ವರ್ಟಿಕಲ್ ಆಗಿ ವೈ ಆಕ್ಸಸ್ಸಲ್ಲಿ ಅಥವಾ ವರ್ಟಿಕಲ್ ಡಿರೆಕ್ಷನಲ್ಲಿ ಆ್ಯಕ್ಟ್ ಆಗುವಂಥ ಫೋರ್ಸಸ್ ಯಾವುದೆಲ್ಲ? ಒಂದು
ಕಾರಿನ ವೆಯ್ಟ್, ಕರೆಕ್ಟಾ? ಸೊ ವೆಯ್ಟ್ ಆಫ್ ದ ಕಾರ್ ಎಷ್ಟು? m ಇಂಟು g. ದಿಸ್ ಇಸ್ ವೆಯ್ಟ್ ಆಫ್ ದ ಕಾರ್. ಇನ್ನೊಂದು ಯಾವುದು? ಇನ್ನೊಂದು ನಾರ್ಮಲ್ ಫೋರ್ಸ್, ಕರೆಕ್ಟಾ? ನಾರ್ಮಲ್ ಫೋರ್ಸ್ ಅಪ್ವರ್ಡ್ ಡಿರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ, ಡೌನ್ವರ್ಡ್ ಡಿರೆಕ್ಷನಲ್ಲಿ ವೆಯ್ಟ್ ಆಫ್ ದ ಕಾರ್ ಆ್ಯಕ್ಟ್ ಆಗ್ತಿದೆ. ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಯಾವ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ? ಹಾರಿಜಾಂಟಲಿ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಕರೆಕ್ಟಾ? ಐಲ್ ಶೋ ಯು. ಇಫ್ ಇಮ್ಯಾಜಿನ್ ದಿಸ್ ಇಸ್ ದ ಕಾರ್ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇದೆ, ಹೀಗೆ ಮೂವ್ ಆಗ್ತಾ ಇದೆ, ಕರೆಕ್ಟಾ? ಇದು ಮೋಷನ್ ಆಫ್ ಅ ಕಾರ್ ಆನ್ ಅ ಲೆವೆಲ್ ರೋಡ್ ಅಂತ. ಇವಾಗ ಈ ಕಾರಿನ ಮೇಲೆ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸಸ್ ಯಾವುದೆಲ್ಲ ಅಂತ ನಾನು ಕೇಳಿದರೆ, ಯು ಶುಡ್ ಸೇ ದ್ಯಾಟ್ ಒಂದು ನಾರ್ಮಲ್ ಫೋರ್ಸ್ ಹೀಗೆ ಆ್ಯಕ್ಟ್ ಆಗ್ತಾ ಇರುವಂಥದ್ದು ಅಪ್ವರ್ಡ್, ಇನ್ನೊಂದು ವೆಯ್ಟ್, ನೀವೊಂದು ಫೋರ್ಸ್ನ ಟುವರ್ಡ್ಸ್ ದಿಸ್ ಬೋರ್ಡ್ ಇಮ್ಯಾಜಿನ್ ಮಾಡ್ಕೋಬೇಕು. ಒಂದು ನಾರ್ಮಲ್ ಫೋರ್ಸ್, ಇನ್ನೊಂದು ವೆಯ್ಟ್, ಹೀಗೆ ವೆಯ್ಟ್ ಡೌನ್ವರ್ಡಲ್ಲೇ ಆ್ಯಕ್ಟ್ ಆಗ್ತಾ ಇದೆ. ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್ ಹೇಗೆ ಆ್ಯಕ್ಟ್ ಆಗ್ತಾ ಇದೆ? ನಿಮ್ಮ ಕಾರ್ ಹೀಗೆ ಮೂವ್ ಆಗ್ತಾ ಇದ್ರೆ ಫ್ರಿಕ್ಷನಲ್ ಫೋರ್ಸ್ ಹೀಗೆ ಅಪೋಸಿಟ್ ಟು ದ ಮೋಷನ್ ಆ್ಯಕ್ಟ್ ಆಗ್ತಾ ಇದೆ. ಯೋರ್ ಕಾರ್ ಈಸ್ ಮೂವಿಂಗ್ ಲೈಕ್ ದಿಸ್, ಬಟ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಅಪೋಸಿಟ್ ಟು ದ್ಯಾಟ್. ಸೊ ಅನದರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಕಾರ್ ಈಸ್ ನಥಿಂಗ್, ಹೊರಿಜಾಂಟಲಿ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್ ಇಸ್ ನಥಿಂಗ್ ಬಟ್ ಫ್ರಿಕ್ಷನಲ್ ಫೋರ್ಸ್, that is F. So let's call it as static friction, FS. Okay? ಇವಾಗ ಕಾರ್, is it showing vertical motion? ಈ ಕಾರ್ ಹೀಗೆ ಮೂವ್ ಆಗ್ತಾ ಇದೆ, ಇಲ್ಲಿದೆ, ಇದು ಸರ್ಕ್ಯುಲರ್ ಟ್ರ್ಯಾಕಲ್ಲಿ ಹೀಗೆ ಮೂವ್ ಆಗ್ತಾ ಇರಬೇಕಾದ್ರೆ ಕಾರ್ ವರ್ಟಿಕಲ್ ಆಗಿ ಏನಾದರೂ ಮೋಷನ್ನ ಶೋ ಮಾಡ್ತಿದ್ಯಾ? ನೋ, ಇಟ್ಸ್ ನಾಟ್ ಶೋಯಿಂಗ್ ಎನಿ ವರ್ಟಿಕಲ್ ಮೋಷನ್. ವರ್ಟಿಕಲ್ ಆಗಿ ಶೋ ಮಾಡ್ತಿದ್ರೆ ಕಾರ್ ಹೀಗೆ ಸಹ ಮೂವ್ ಆಗ್ತಿತ್ತು, ಹೀಗೆ ಸಹ ಮೂವ್ ಆಗ್ತಿತ್ತು. ದಿಸ್ ವುಡ್ ಹ್ಯಾವ್ ಬಿನ್ ದ ಮೋಷನ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ಇಫ್ ದಿಸ್ ಕಾರ್ ಶುಡ್ ಶೋ ವರ್ಟಿಕಲ್ ಮೋಷನ್ ಆಸ್ ವೆಲ್, ವರ್ಟಿಕಲ್ ಆಗಿ ಅಪ್ವರ್ಡ್ ಮತ್ತು ಡೌನ್ವರ್ಡಲ್ಲಿ ಮೋಷನ್ ಕೂಡ ತೋರಿಸ್ತಿದೆ ಅಂತಂದರೆ, ಹೀಗೆ ಮುಂದೆ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆದಾಗೆ ಅದು ಹೀಗೆ ಅಪ್ವರ್ಡ್ ಡ್ಯಾನ್ಸಿಂಗ್ ಕಾರ್ ಆಗ್ತಿತ್ತು. ಬಟ್ ದಿಸ್ ಇಸ್ ನಾಟ್ ದ್ಯಾಟ್ ಅಲ್ವಾ? ಬರೀ ಸರ್ಕ್ಯುಲರ್ ಪಾತಲ್ಲಿ ಹೀಗೆ ಮೂವ್ ಆಗ್ತಿದೆ ಬಿಟ್ರೆ ಅಪ್ವರ್ಡ್ ಡೌನ್ವರ್ಡ್ ಏನೂ ಮೋಷನ್ ಆಗ್ತಿಲ್ಲ. ಕಾರಿದ್ದು ಸೈಜ್ ಹಾಗೆ ಇದೆ, ಅಥವಾ ಅಪ್ವರ್ಡ್ ಡೌನ್ವರ್ಡ್ ಮೂವ್ ಆಗ್ತಿಲ್ಲ. ಕಾರ್ ಹೀಗೆ ಜಸ್ಟ್ ಫಾರ್ವರ್ಡ್ ಮೋಷನಲ್ಲಿ ಹೋಗ್ತಾ ಇದೆ, ಕರೆಕ್ಟಾ? ಸೊ ವರ್ಟಿಕಲಿ ದರ್ ಇಸ್ ನೋ ಆಕ್ಸಲರೇಷನ್, ದರ್ ಇಸ್ ನೋ ಮೋಷನ್ ವರ್ಟಿಕಲಿ, ಸೊ ದರ್ ಇಸ್ ನೋ ಆಕ್ಸಲರೇಷನ್. ಸೊ ವರ್ಟಿಕಲ್ ಡೈರೆಕ್ಷನಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ವೆನ್ ಐ ಸೇ ವರ್ಟಿಕಲಿ, ಐ ಮೀನ್ ಟು ಸೇ ದಟ್ ಇನ್ ವರ್ಟಿಕಲ್ ಡೈರೆಕ್ಷನ್, ಸೊ ನೋ ಆಕ್ಸಲರೇಷನ್, ಆಕ್ಸಲರೇಷನ್ ಇಲ್ಲ. ಆಕ್ಸಲರೇಷನ್ ಇಲ್ಲ ಅಂತಾಗಿದ್ರೆ ಏನರ್ಥ? ದೇರ್ ಫೋರ್ ನೆಟ್ ಫೋರ್ಸ್ ಶುಡ್ ಆಲ್ಸೋ ಬಿ ಈಕ್ವಲ್. ಹೌದಾ? ಇದು ಬ್ಯಾಲೆನ್ಸ್ಡ್ ಫೋರ್ಸ್ ಇದ್ದು ಡೆಫಿನೇಷನ್. ಆಕ್ಸಲರೇಷನ್ 0 ಅಂತಾದರೆ ನೆಟ್ ಫೋರ್ಸ್ ಕೂಡ 0 ಇರಬೇಕು. ಎಲ್ಲಿ? ಓನ್ಲಿ ಇನ್ ವರ್ಟಿಕಲ್ ಡೈರೆಕ್ಷನ್. ಹೀಗೆ ಕಾರ್ ಇದೆ ಅಂತಂದರೆ ವರ್ಟಿಕಲ್ ಆಗಿ ಹೀಗೆ ನೀವು ಕಾರ್ನ ಅಸ್ಯೂಮ್ ಮಾಡಿದರೆ, ಇಲ್ಲಿ ಟ್ರ್ಯಾಕ್ ಇದೆ, ಹೀಗೆ ವರ್ಟಿಕಲ್ ಆಗಿ ನೆಟ್ ಫೋರ್ಸ್ 0 ಇರಬೇಕು. ಟೋಟಲ್ ಫೋರ್ಸ್ ವರ್ಟಿಕಲ್ ಆಗಿ ಯಾವುದು ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅದು 0 ಇರಬೇಕು. ಬಟ್ ಇದು ಹೊರಿಜಾಂಟಲ್ ಮೋಷನ್. ಹೊರಿಜಾಂಟಲ್ ಆಗಿ ಬಾಡಿ ಮೂವ್ ಆಗ್ತಾ ಇದೆ ಅಂದರೆ ಆಕ್ಸಿಲರೇಟ್ ಆಗ್ತಿದೆ, ಬಟ್ ವರ್ಟಿಕಲಿ ಬಾಡಿ ಮೂವ್ ಆಗ್ತಿಲ್ಲ. ಅಪ್ವರ್ಡ್ ಡೌನ್ವರ್ಡ್ ಮೋಷನ್ ಆಗ್ತಿಲ್ಲ ಕಾರಿದ್ದು, ಹೀಗೆ ಫಾರ್ವರ್ಡ್ ಮೋಷನ್ ಆಗ್ತಾ ಇರುವಂಥದ್ದು. ಸೊ ವರ್ಟಿಕಲಿ ನೋ ಆಕ್ಸಿಲರೇಷನ್, ದ್ಯಾಟ್ ಫೋರ್ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ವರ್ಟಿಕಲ್ ಡೈರೆಕ್ಷನ್ ಇಸ್ 0. ಯಾವುದೆಲ್ಲ ಫೋರ್ಸು ವರ್ಟಿಕಲಿ ಆ್ಯಕ್ಟ್ ಆಗ್ತಾ ಇರೋದು? ಒಂದು ನಾರ್ಮಲ್ ಫೋರ್ಸು, ಹೀಗೆ ಅಪ್ವರ್ಡಲ್ಲಿ ನೀವು ಇದನ್ನು ಕಾರ್ ಅಂತ ಅಸ್ಯೂಮ್ ಮಾಡಿದ್ರೆ. ಇನ್ನೊಂದು ಡೌನ್ವರ್ಡ್ ಫೋರ್ಸು. ಯಾವುದು ಡೌನ್ವರ್ಡ್ ಫೋರ್ಸು? ಈ ಕಾರಿನ ವೆಯ್ಟ್. ಇಮ್ಯಾಜಿನ್ ಮೈ ಹ್ಯಾಂಡ್ ಆಸ್ ಅ ಟ್ರ್ಯಾಕ್, ಇಲ್ಲಿ ಕಾರ್ ಇದೆ, ಹೀಗೆ ಮೂವ್ ಆಗ್ತಾ ಇದೆ ಕಾರ್. ಸೊ ಮೂವ್ ಆಗ್ತಾ ಇರಬೇಕಾದ್ರೆ ನಾರ್ಮಲ್ ಫೋರ್ಸ್ ಅಪ್ವರ್ಡ್ ಆ್ಯಕ್ಟ್ ಆಗ್ತಾ ಇದೆ, ವೆಯ್ಟ್ ಡೌನ್ವರ್ಡ್ ಆ್ಯಕ್ಟ್ ಆಗ್ತದೆ. ಸೊ ವೆಯ್ಟ್ ಮತ್ತು ನಾರ್ಮಲ್ ಫೋರ್ಸು ವರ್ಟಿಕಲ್ ಫೋರ್ಸಸ್. ಸೊ therefore you can say that mg ಅಂದರೆ ವೆಯ್ಟ್ ಡೌನ್ವರ್ಡ್ ಫೋರ್ಸ್ ಮೈನಸ್ ನಾರ್ಮಲ್ ಫೋರ್ಸ್, ಅಥವಾ ನಾರ್ಮಲ್ ಫೋರ್ಸ್ ಅಪ್ವರ್ಡ್ ಇದೆ ಅದನ್ನು ಪ್ಲಸ್ ಅಂತ ಕನ್ಸಿಡರ್ ಮಾಡುವ. ನಾರ್ಮಲ್ ಫೋರ್ಸ್ ಪ್ಲಸ್ ವೆಯ್ಟ್ ಎಲ್ಲಿದೆ? ಡೌನ್ವರ್ಡ್ ಇದೆ, ಡೌನ್ವರ್ಡ್ ಮೋಷನ್ ಅಂತ ಡೌನ್ವರ್ಡ್ ಫೋರ್ಸ್ ಆಗಿದ್ದರಿಂದ ಮೈನಸ್, ಅದು ಮೈನಸ್ mg ಇಸ್ ಈಕ್ವಲ್ ಟು 0, ಕರೆಕ್ಟಾ? ಸೊ ಬ್ರಾಕೆಟ್ ತೆಗೆದ್ರೆ ಏನಾಗ್ತದೆ? n ಮೈನಸ್ mg ಇಸ್ ಈಕ್ವಲ್ ಟು 0 ಆಗ್ತದೆ, ಬಿಕಾಸ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್.
n minus mg is 0. Hope you are following this. This is very important, students. Normal force upward ಇದೆ, ಸೊ ನಾನು ಪ್ಲಸ್ ತಗೊಂಡಿರೋದು. ಸೊ ನೆಟ್ ಫೋರ್ಸ್ ಅಂದ್ರೆ ಏನು? ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಫೋರ್ಸ್ ಅಂದ್ರೆ ಟೋಟಲ್ ಸಮ್ ಆಫ್ ದ ಫೋರ್ಸ್. ಟೋಟಲ್ ಸಮ್ ಅಂದ್ರೆ ನಾರ್ಮಲ್ ಫೋರ್ಸ್ ಪ್ಲಸ್ ವೆಯ್ಟ್. ಸೊ ನಾರ್ಮಲ್ ಫೋರ್ಸ್ upward, so it is plus. Weight is downward, that's why it is minus. So normal force plus weight andre minus of weight is equal to 0. So from this you can say that normal force is nothing but m into g. Correct? Normal force weight ಗೆ ಈಕ್ವಲ್. ಅದರಿಂದಾಗಿ ಕಾರ್ ಹೀಗೆ ಅಪ್ವರ್ಡ್ ಡೌನ್ವರ್ಡ್ ಮೂವ್ ಆಗ್ತಿಲ್ಲ, ಬರೀ ಹೀಗೆ ಮಾತ್ರ ಮೂವ್ ಆಗ್ತಿರೋದು. ನಾರ್ಮಲ್ ಫೋರ್ಸ್ ಮತ್ತು ವೆಯ್ಟ್ ಈಕ್ವಲ್ ಆಗಿದ್ರೆ ಕಾರ್ ಹೀಗೆ 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 ಫಾರ್ವರ್ಡ್ ಆಗಿ ಮೂವ್ ಆಗ್ತಾ ಇತ್ತು. ಬಟ್ ನಾವು ಕಾರ್ ಈಸ್ ಮೂವಿಂಗ್ ಜಸ್ಟ್ ಲೈಕ್ ದಿಸ್, ಇಟ್ ಇಸ್ ನಾಟ್ ಮೂವಿಂಗ್ ಲೈಕ್ ದಿಸ್. ಇದು ವರ್ಟಿಕಲ್ ಮೋಷನ್, ಇದು ಹಾರಿಜಾಂಟಲ್ ಮೋಷನ್. ಓಕೆ, ಬಟ್ ನಾವು ದರ್ ಇಸ್ ಅ horizontal motion, correct? So body is accelerating, car is accelerating horizontally. Car is accelerating horizontally. ಆಕ್ಸಲರೇಷನ್ ಅಂದರೆ ಏನು? ಕಾರಿದು ಆಕ್ಸಲರೇಷನ್ ಎಷ್ಟು? ಕಾರು ಹಾರಿಜಾಂಟಲಿ ಆಕ್ಸಲರೇಟ್ ಆಗ್ತದೆ. ಕಾರ್ ಯಾವ ಮೋಷನಲ್ಲಿದೆ? ಕಾರು ಸರ್ಕ್ಯುಲರ್ ಮೋಷನಲ್ಲಿದೆ. ಇಫ್ ಆಬ್ಜೆಕ್ಟ್ ಇಸ್ ಅನ್ ಅ ಸರ್ಕ್ಯುಲರ್ ಮೋಷನ್, ಅದರ ಆಕ್ಸಲರೇಷನ್ ಎಷ್ಟು? ನೀವು ಪ್ರೀವಿಯಸ್ ಚಾಪ್ಟರಲ್ಲಿ ಕಲ್ತಿದ್ದೀರಾ, ಮೋಷನ್ ಇನ್ ಅ ಪ್ಲೇನಲ್ಲಿ ಕಲ್ತಿದ್ದೀರಾ ಸರ್ಕ್ಯುಲರ್ ಮೋಷನ್ ಇದ್ದು. ಸೊ ಫಾರ್ ಅನ್ ಆಬ್ಜೆಕ್ಟ್ ಇನ್ ಅ ಸರ್ಕ್ಯುಲರ್ ಮೋಷನ್, ದ acceleration, horizontal acceleration is equal to speed of the car, speed of the v square divided by radius of the circular path. v square divided by radius of the circular path. ಇದು ಕಾರ್ ಅಂತಂದರೆ ಆಫ್ ಮಾಸ್ m. ಈ ಕಾರ್ ಹೀಗೆ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದೆ ಅಂತಂದರೆ ಇದು ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್. ಸೆಂಟರಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ r. ಕಾರ್ ಯಾವ ಸ್ಪೀಡಲ್ಲಿ ಮೂವ್ ಆಗ್ತಿದೆ? ಕಾರ್ ಹೀಗೆ ಮೂವ್ ಆಗ್ತಾ ಇರೋದು ಸರ್ಕ್ಯುಲರ್ ಪಾತಲ್ಲಿ. ಯಾವ ಸ್ಪೀಡಲ್ಲಿ? v ಸ್ಪೀಡಲ್ಲಿ ಮೂವ್ ಆಗ್ತಿದೆ. v ಇಸ್ ದ ಸ್ಪೀಡ್ ಆಫ್ ದ ಕಾರ್ ಆರ್ ವೆಲಾಸಿಟಿ ಆಫ್ ದ ಕಾರ್. ಆವಾಗ ಈ ಕಾರಿನ ಎಕ್ಸಲರೇಷನ್ ಎಷ್ಟಾಗಿರ್ತದೆ? v ಸ್ಕ್ವೇರ್ ಬೈ r. ನೀವು ಪ್ರೀವಿಯಸ್ ಲೆಸನಲ್ಲಿ ಕಲ್ತಿದ್ದೀರಾ ಇದನ್ನು, ಮೋಷನ್ ಇನ್ ಅ ಪ್ಲೇನಲ್ಲಿ ಕಲ್ತಿದ್ದೀರಾ. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಇನ್ ಅ ಸರ್ಕ್ಯುಲರ್ ಮೋಷನ್ ಈಸ್ v square divided by r, where r represents radius of circular path, v represent the velocity, magnitude of velocity of the object in a circular motion. ಯಾಕೆ ಮ್ಯಾಗ್ನಿಟ್ಯೂಡು? ಯಾಕೆ ಅಂತಂದರೆ ಡೈರೆಕ್ಷನ್ ಪ್ರತಿ ಪಾಯಿಂಟಲ್ಲಿ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಮ್ಯಾಗ್ನಿಟ್ಯೂಡ್ ಮಾತ್ರ ಕಾನ್ಸ್ಟೆಂಟ್ ಇರುವಂಥದ್ದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ಅಲ್ವಾ? ಬೇಕಾದರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಬೈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಪ್ರೀವಿಯಸ್ ಚಾಪ್ಟರ್ ಅದು, ಬೈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಲಾಸ್ಟ್ ಪೋರ್ಷನ್ ಆಫ್ ಪ್ರೀವಿಯಸ್ ಚಾಪ್ಟರ್. ಸೊ ಆಕ್ಸಲರೇಷನ್ ಗೊತ್ತಾಯಿತು. ಇವಾಗ ಕಾರ್ ಹೀಗೆ ಮೂವ್ ಆಗ್ತದೆ ಸರ್ಕ್ಯುಲರ್ ಪಾತಲ್ಲಿ ಅಂತಂದರೆ ಆ ಕಾರಿನ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗಬೇಕು, ಕರೆಕ್ಟಾ? ದರ್ ಶುಡ್ ಬಿ ಅ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಟ್ ಕಾರ್. ಈ ಕಾರಿನ ಮೇಲೆ ಹೀಗೆ ಸರ್ಕ್ಯುಲರ್ ಪಾತಲ್ಲಿ ಅದನ್ನು ಇಡಲಿಕ್ಕೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರಬೇಕು. ಆ ಫೋರ್ಸ್ ಎಷ್ಟು? ಈ ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತಲ್ಲಿ ಇರಬೇಕು ಅಂತಂದರೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಆ ಫೋರ್ಸು ಅದನ್ನು ಸರ್ಕ್ಯುಲರ್ ಪಾತಲ್ಲಿ ಉಳಿಸ್ಕೊಳ್ತದೆ. ಆ ಫೋರ್ಸ್ ಈಸ್ ನಥಿಂಗ್ ಬಟ್ we will call it as, okay, let's call that force as a F. Okay, that force as a F. ಆ ಫೋರ್ಸ್ನ ಏನು ಅಂತ ಕರೀತಾರೆ? ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ಒಂದು ಯಾವುದೇ ಒಂದು ಆಬ್ಜೆಕ್ಟ್, ಇವನ್ ಇಫ್ ಯು ಆರ್ ರನ್ನಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್, if you have to be in a circular path, then you should be acted by centripetal force. Centripetal force is the responsible for the circular motion of the object. ಲೀನಿಯರ್ ಆಗಿ ಮೂವ್ ಆಗಬೇಕು ಅಂತಂದರೆ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದಿಲ್ಲ. ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಕ್ಟ್ ಆಗಲಿಕ್ಕೆ ಶುರು ಆಗ್ತದೆ ಅಂತಂದರೆ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮೂವ್ ಆಗ್ತಿದ್ದೀರಾ ಅಂತ ಅರ್ಥ. ಸೊ ಇಫ್ F is the centripetal force acting on ಕಾರಿನ ಮೇಲೆ ಆ್ಯಕ್ಟ್ ಆಗ್ತಾ ಇರುವಂಥ ಫೋರ್ಸ್
ಯಾವುದದು ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸಿನ ಜಾಬ್ ಏನು? ಕಾರನ್ನು ಸರ್ಕ್ಯುಲರ್ ಮೋಷನಲ್ಲಿ ಇಡುವಂಥದ್ದು. ಟು ಕೀಪ್ ದ ಕಾರ್, ಟು ಮೇಂಟೈನ್ ದ ಕಾರ್ ಇನ್ ಅ ಸರ್ಕ್ಯುಲರ್ ಮೋಷನ್. ಸೊ ಎಫ್ ಅನ್ನು ಹೇಗೆ ಬರಿಬೋದು ನೀವು? ಫ್ರಮ್ ಸೆಕೆಂಡ್ ಲಾ ನಿಮಗೆ ಗೊತ್ತುಂಟು. ಫ್ರಮ್ ಸೆಕೆಂಡ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್ನ ಪ್ರಕಾರ ಎಫ್ ಇಸ್ ಈಕ್ವಲ್ ಟು ಹೌ ಮಚ್? ಮಾಸ್ ಇಂಟು ಆಕ್ಸಿಲರೇಷನ್. ಕರೆಕ್ಟಾ? ಎಫ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಇಲ್ಲಿ ಮಾಸ್ ಆಫ್ ದ ಕಾರ್ ಎಷ್ಟು? ಎಮ್. Acceleration of the car is 2 v square by r. So let's take it. So therefore the centripetal force F is equal to mv square divided by r. Let this be equation number 1. Therefore centripetal force F is equal to mv square by r. Any confusion? I hope you are following this. ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಎಷ್ಟಾಯಿತು? ಎಮ್ ವಿ ಸ್ಕ್ವೇರ್ ಬೈ ಆರ್. ಎಮ್ ವಿ ಸ್ಕ್ವೇರ್ ಬೈ ಆರ್. ಯಾಕಂದರೆ ಆಕ್ಸಿಲರೇಷನ್ ವಿ ಸ್ಕ್ವೇರ್ ಬೈ ಆರ್. ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ದ್ಯಾರ್ಫೋರ್ ಎಫ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಇವಾಗ ಸಪೋಸ್ ಆ ಸೆಂಟ್ರಿಪಿಟಲ್ ಫೋರ್ಸ್ ಇರಲಿಲ್ಲ ಅಂತಂದರೆ ಕಾರು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿತ್ತಾ? ಇಲ್ಲ. ಕರೆಕ್ಟಾ? ಅಬ್ಸರ್ವ್ ಇಟ್ ವೆರಿ ಕ್ಲಿಯರ್ಲಿ. ಇಫ್ ದರ್ ಇಸ್ ನೋ ಸೆಂಟ್ರಿಪಿಟಲ್ ಫೋರ್ಸ್, car wouldn't have moved in a circular path. Then in which direction it would have moved? It would have moved, ಇಲ್ಲಿ ಸ್ಟಾರ್ಟ್ ಮಾಡಿರುವಂಥ ಕಾರ್ ಹೀಗೆ ಡೈರೆಕ್ಟ್ ಆಗಿ ಟ್ಯಾಂಜೆನ್ಷಿಯಲ್ ಪಾತಲ್ಲಿ ಮೂವ್ ಆಗ್ತಿತ್ತು. ಅಥವಾ ಕಾರ್ ಇಲ್ಲಿದೆ ಅಂತಂದರೆ ಇಲ್ಲಿಗೆ ಕಾರ್ ಇಲ್ಲಿಗೆ ರೀಚ್ ಆಗಬೇಕಾದ್ರೆ ವೆನ್ ದ ಕಾರ್ ರೀಚಸ್ ಹಿಯರ್, ಸೆಂಟ್ರಿಪಿಟಲ್ ಫೋರ್ಸ್ ರಿಮೂವ್ ಮಾಡಿದ್ರು. ಅಥವಾ ಯು ರಿಮೂವ್ ದ ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದರೆ ಕಾರ್ ಹೀಗೆ ಮೂವ್ ಆಗ್ತದೆ. ಇಟ್ಸ್ ವೆರಿ ಸಿಮಿಲರ್. ಈ ಒಂದು ಬಾಲ್ನ ಥ್ರೆಡ್ಡಿಗೆ ಕನೆಕ್ಟ್ ಮಾಡಿ ರೊಟೇಟ್ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಬಿಟ್ಟರೆ ಏನಾಗ್ತದೆ? ಬಾಲ್ ಟ್ಯಾಂಜೆನ್ಷಿಯಲ್ ಡೈರೆಕ್ಷನಲ್ಲಿ ಮೂವ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ದಟ್ಸ್ ಬಿಕಾಸ್ ಬಾಲ್ ಈಸ್ ಇನ್ ಅ ಸರ್ಕ್ಯುಲರ್ ಮೋಷನ್ because of centripetal force. If centripetal force is removed, if this force is removed, this body or any object in a circular motion will have this tangential motion. ಹಾಗಂತಂದರೆ can I call this tangential motion as a impending motion? Impending motion ಇದು ಡೆಫಿನೇಷನ್ ಗೊತ್ತುಂಟು ನಿಮಗೆ. ಎನಿ ಮೋಷನ್ ವಿಚ್ ಡೂ ಎಕ್ಸಿಸ್ಟ್ ಬಟ್ ವಿಚ್ ಡಸಂಟ್ ಟೇಕ್ಸ್ ಪ್ಲೇಸ್. ಅಥವಾ ಎನಿ ಮೋಷನ್ ವಿಚ್ ಇಸ್ ಅಪೋಸ್ಡ್ ಬೈ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ವಾ? ಸೊ ಈ ಟ್ಯಾಂಜೆನ್ಷಿಯಲ್ ಮೋಷನ್, ಕಾರ್ ಟ್ಯಾಂಜೆನ್ಷಿಯಲ್ ಡೈರೆಕ್ಷನಲ್ಲಿ ಮೂವ್ ಆಗೋದು ಒಂದು ಇಂಪೆಂಡಿಂಗ್ ಮೋಷನ್. ಬಟ್ ಬಿಕಾಸ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಕಾರ್ ಈಸ್ ನಾಟ್ ಮೂವಿಂಗ್ ಇನ್ ಅ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್, ಇಟ್ ಇಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ಕಾರ ಈ ಫೋರ್ಸಿನಿಂದಾಗಿ ಹೀಗೆ ಹೋಗದೆ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತದೆ. ಸಪೋಸ್ ಈ ಫೋರ್ಸ್ ಇರಲಿಲ್ಲ ಅಂತಂದರೆ ಟ್ಯಾಂಜೆನ್ಷಿಯಲ್ ಫೋರ್ಸ್ ಮೋಷನ್ ಇರ್ತಿತ್ತು. ಹಾಗಾಗಿ ಕ್ಯಾನ್ ಐ ಕಾಲ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್ ಆಸ್ ಅ ಸ್ಟ್ಯಾಟಿಕ್ ಫ್ರಿಕ್ಷನ್? I can call it, right? This centripetal force is a static friction which opposes this tangential motion. Car circular path alli move agtide because of centripetal force. If centripetal force was not there, then car wouldn't have moved in a circular path. It would have moved in a tangential direction. So centripetal force is nothing but static friction. Correct? So I'll write it here. Centripetal force or F but opposes which motion? Tangential motion of the car. Hence F andre enu? Centripetal force. F is static friction. Centripetal force ಅನ್ನೋದು static frictional force ಅಂತ ಅರ್ಥ. So can you say that F is equal to Fs? Correct? F is approximately equal to ಅಥವಾ F can be taken as Fs. Fs ಅಂದ್ರೆ ಏನು? Fs ಅಂದ್ರೆ ಏನು ಇಲ್ಲಿ ಹೆಸರಿರಬೇಕು. Fs is less than or equal to mu s into n. Suppose ಅದು static friction maximum ಆಗಿದ್ರೆ it is equal to mu s into n. So let's say ಇಲ್ಲಿ ಅಪ್ಲೈ ಆಗುವಂತಹ ಸೆಂಟ್ರಿಪಿಟಲ್ ಫೋರ್ಸ್ ಮ್ಯಾಕ್ಸಿಮಮ್ ಸೆಂಟ್ರಿಪಿಟಲ್ ಫೋರ್ಸ್. ಹಾಗಾಗಿ ಆ ಸೆಂಟ್ರಿಪಿಟಲ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು Fs max
ಎಫ್ ಎಕ್ಸ್ ಮ್ಯಾಕ್ಸ್ ಅಂದರೆ ಈಸ್ ಈಕ್ವಲ್ ಟು ಏನು ಮ್ಯೂ ಎಸ್ ಇಂಟು ಎನ್. ಎಫ್ ಎಸ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಏನು ಮ್ಯೂ ಎಸ್ ಇಂಟು ಎನ್. ಇವಾಗ ಲೆಟ್ ಮೀ ಎರೇಸ್ ದಿಸ್ ಪೋರ್ಷನ್ ಮ್ಯೂ ಎಸ್ ಇಂಟು ಎನ್. ಇವಾಗ ಟೇಕ್ ದ ಫಾರ್ಮುಲಾ ಎಮ್ ವಿ ಸ್ಕ್ವೇರ್ ಬೈ ಆರ್. ಎಫ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಸೇಮ್ ಎಫ್ ಇಸ್ ಈಕ್ವಲ್ ಟು ಎಫ್ ಎಸ್ ವಿಚ್ ಇಸ್ taken as fs max, which is nothing but mu s into n. So e expression, this expression, this is 1 and this is 2. This is equation number 1, this is equation number 1 and equation number 2. From equation 1 and 2, from equation 1 and equation 2, ಈಕ್ವೇಷನ್ 1ನ ಪ್ರಕಾರ ಎಫ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಇದರ ಪ್ರಕಾರ ಎಫ್ ಇಸ್ ಈಕ್ವಲ್ ಅಂದರೆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಇದರ ಪ್ರಕಾರ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಚ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್. ಸೊ ಕ್ಯಾನ್ ಯು ಸೇ ದ್ಯಾಟ್ ಎಮ್ ವಿ ಸ್ಕ್ವೇರ್ ಬೈ ಆರ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಎನ್. ಕರೆಕ್ಟಾ? ಎನ್ ಅಂದರೆ ಏನು? ಮಾಸ್ ಇಂಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅಥವಾ ಎನ್ ಈಸ್ ನಥಿಂಗ್ ಬಟ್ ವೇಟ್ ಆಫ್ ದ ಕಾರ್. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಇಲ್ಲಿ? ಸೊ ಎಮ್ ವಿ ಸ್ಕ್ವೇರ್, ಆರನ್ನು ನಾನು ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡು ಬರ್ತೇನೆ. ಏನು ಸಿಗ್ತದೆ? ಆರ್ ಇಂಟು ಮ್ಯೂ ಎಸ್. ಎನ್ ಅಂದರೆ ಏನು? ಎನ್ ಅಂದರೆ ಎಮ್ ಇಂಟು ಜಿ. ಎಮ್ ಇಂಟು ಜಿ. ಎನ್ ಈಸ್ ಎಮ್ ಇಂಟು ಜಿ. ಓಕೆ ಓಕೆ. ಆರನ್ನು ಈ ಕಡೆ ತರಬೇಕಾದ್ರೆ ಅದು ನ್ಯೂಮರೇಟರಿಗೆ ಹೋಗ್ತದೆ. ಇವಾಗ ನನಗೆ ಬೇಕಾಗಿರೋದು ಈ ಕಾರಿನ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು. ಯಾಕೆಂತಂದರೆ ಈ ಫೋರ್ಸ್ನ ನಾನು ಮ್ಯಾಕ್ಸಿಮಮ್ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕನ್ಸಿಡರ್ ಮಾಡಿದ್ದೇನೆ. ಈ ಕಾರಿನ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಥವಾ ಮ್ಯಾಕ್ಸಿಮಮ್ ವೆಲಾಸಿಟಿ ಎಷ್ಟು ಅಂತ ಬೇಕಾಗಿರೋದು. ಸೊ ಇಲ್ಲಿ ವಿ ಇಸ್ ದ ವೆಲಾಸಿಟಿ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಇಂಟು ಮ್ಯೂ ಎಸ್ ಇಂಟು ಎಮ್ ಇಂಟು ಜಿ. ಇಲ್ಲಿ ಎಮ್ ರೈಟ್ ಹ್ಯಾಂಡ್ ಸೈಡಿಗೆ ಬರಬೇಕಾದ್ರೆ ಡಿನೋಮಿನೇಟರ್ಗೆ ಹೋಗ್ತದೆ. ಎಮ್ ಆ್ಯಂಡ್ ಎಮ್ ಗೆಟ್ಸ್ ಕ್ಯಾನ್ಸಲ್ಡ್. ಐ ಹೋಪ್ ಯು ಫಾಲೋಯಿಂಗ್. ಆರ್ ಮ್ಯೂ ಎಸ್ ಎಮ್ ಇಂಟು ಜಿ. ಇಲ್ಲಿದ್ದಂತಹ ಎಮ್ ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡ್ಬಂದೆ. ಸೊ ಎಮ್ ಆ್ಯಂಡ್ ಎಮ್ ಗೆಟ್ಸ್ ಕ್ಯಾನ್ಸಲ್ಡ್. ರಿಮೈನಿಂಗ್ ಇಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೋ ಮಚ್. ಸೊ ವಿ ಇಸ್ ಈಕ್ವಲ್ ಟು ಆರ್ ಆರ್ ಮ್ಯೂ ಎಸ್ ಆರ್ ಜಿ. ಮ್ಯೂ ಎಸ್ ಸ್ಕ್ವೇರ್ ರೂಟ್ ಆಫ್ ಮ್ಯೂ ಎಸ್ ಆರ್ ಜಿ. ಇಲ್ಲಿ ವಿ ಸ್ಕ್ವೇರ್ ಇತ್ತು, ಇಲ್ಲಿಗೆ ವಿ ಆಗಬೇಕಾದ್ರೆ ಸ್ಕ್ವೇರ್ ರೂಟ್ ಆಯಿತು. ಸೊ ಇದು ಸ್ಪೀಡ್. ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ ಇದೆ ಮ್ಯೂ ಎಸ್ ಇಂಟು ಆರ್ ಇಂಟು ಜಿ. ಮ್ಯೂ ಎಸ್ ಇಂಟು ಆರ್ ಇಂಟು ಜಿ. ಇಲ್ಲಿ ಮ್ಯೂ ಎಸ್ ಅನ್ನೋದು ಏನು? ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಆರ್ ಅಂದರೆ ಏನು? ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಜಿ ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಜಿ ಇಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಮ್ಯೂ ಎಸ್ ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸರ್ಕ್ಯುಲರ್ ಪಾತ್ ಇದು ರೇಡಿಯಸ್ ನಿಮ್ಮ ಮೇಲೆ ಡಿಪೆಂಡೆಂಟ್. ಕರೆಕ್ಟಾ? ಸೊ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಈಸ್ ಡಿಪೆಂಡೆಂಟ್ ಆನ್ ವಾಟ್? ಇಟ್ ಇಸ್ ಡಿಪೆಂಡೆಂಟ್ ಓನ್ಲಿ ಆನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಸೊ ಹೇಗೆ ಹೇಳ್ಬೋದು ಅಂತಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್. ಸೊ ನೀವು ಮತ್ತು ನಿಮ್ಮ ಫ್ರೆಂಡ್ ಒಂದು ಸರ್ಕ್ಯುಲರ್ ಟ್ರ್ಯಾಕಲ್ಲಿ ಓಡ್ತಾ ಇದ್ದೀರಾ ಅಂತಂದರೆ, ಸೊ ಯಾರು ಸಣ್ಣ ರೇಡಿಯಸಲ್ಲಿ ಓಡ್ತಾರೆ ನೋಡಿ ಅವರದ್ದು ಸ್ಪೀಡ್ ಮ್ಯಾಕ್ಸಿಮಮ್ ಇರ್ತದೆ. ಯಾರು ದೊಡ್ಡ ಸರ್ಕಲಲ್ಲಿ ಓಡ್ತಾರೆ ನೋಡಿ ಅವರ ಸ್ಪೀಡ್ ಲೆಸ್ ಇರ್ತದೆ. ಯಾಕೆಂತಂದರೆ ಸ್ಪೀಡ್ ರೇಡಿಯಸ್ಸಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಬಿಕಾಸ್ ನಿಮ್ಮ ಇಬ್ಬರ ಮೇಲೆ ಸಹ ಆ್ಯಕ್ಟ್ ಆಗುವಂಥ ಜಿ ಸೇಮ್, ನಿಮ್ಮ ಇಬ್ಬರ ಮೇಲೆ ಆ್ಯಕ್ಟ್ ಆಗುವಂಥ ಮ್ಯೂ ಎಸ್ ಸೇಮ್. ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಜಿ ವ್ಯಾಲ್ಯೂ. ಜಿ ವ್ಯಾಲ್ಯೂ ಮೇಲೆ ಇಟ್ ಈಸ್ ಡಿಪೆಂಡೆಂಟ್ ಆನ್ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಸೊ ಒಬ್ಬ ಇಷ್ಟೇ ರೇಡಿಯಸಲ್ಲಿ ಓಡ್ತಾ ಇದ್ದಾನೆ, ಅವನ ಸ್ಪೀಡ್ ಜಾಸ್ತಿ ಇರ್ತದೆ. ಇನ್ನೊಬ್ಬ ಸ್ವಲ್ಪ ರೇಡಿಯಸ್ ಇನ್ಕ್ರೀಸ್ ಮಾಡಿದ ಅಂತಂದರೆ ಅವನ ಈ ಟ್ರ್ಯಾಕಲ್ಲಿ ಓಡುವವನ ಸ್ಪೀಡಿಗಿಂತ ಈ ಟ್ರ್ಯಾಕಲ್ಲಿ ಓಡುವವನ ಸ್ಪೀಡ್ ಜಾಸ್ತಿ ಇರ್ತದೆ. ಇಟ್ಸ್ ಬಿಕಾಸ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಡಿಪೆಂಡೆಂಟ್ ಆನ್ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಇನ್ನೊಂದು ಮೆಥಡಲ್ಲಿ ಹೇಳ್ಬೋದು ಅಂತಂದರೆ, ಲೆಟ್ಸ್ ಸೇ ದಿಸ್ ಇಸ್ ಎ ರನ್ನಿಂಗ್ ಟ್ರ್ಯಾಕ್. ಓಕೆ, ಲೆಟ್ಸ್ ಸೇ ದಿಸ್ ಇಸ್ ಎ ರನ್ನಿಂಗ್ ಟ್ರ್ಯಾಕ್. ಈ ಟ್ರ್ಯಾಕಲ್ಲಿ ಟೂ ಪೀಪಲ್ ಆರ್ ರನ್ನಿಂಗ್. ಓಕೆ, ಈ ಪರ್ಸನ್ ಎ ಮತ್ತು ಪರ್ಸನ್ ಬಿ. ಪರ್ಸನ್ ಎ ಸ್ವಲ್ಪ ಹೆಲ್ದಿ ಪರ್ಸನ್,
ಲಿಲ್ ಫ್ಯಾಟ್ ಆ್ಯಂಡ್ ಗುಡ್ ವೆಯ್ಟ್, ಅಂದರೆ ಮಾಸ್ ಜಾಸ್ತಿ ಇದೆ ಪರ್ಸನ್ ಎದು. ಪರ್ಸನ್ ಬಿ ಲೀನ್ ಪರ್ಸನ್, ಮಾಸ್ ಕಮ್ಮಿ ಇದೆ. ಯಾರದ್ದು ಸ್ಪೀಡ್ ಮ್ಯಾಕ್ಸಿಮಮ್ ಇದೆ ಸರ್ಕ್ಯುಲರ್ ಪಾತಲ್ಲಿ? ಇಬ್ಬರ ಸ್ಪೀಡ್ ಕೂಡ ಸೇಮ್. ಯಾಕೆಂತಂದರೆ ಸ್ಪೀಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್, ಇಟ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ದ ರೇಡಿಯಸ್. ಎರಡೂ ಕೂಡ ಪರ್ಸನ್ ಎ ಮತ್ತು ಪರ್ಸನ್ ಬಿ ಇಬ್ಬರೂ ಕೂಡ ಒಂದೇ ಟ್ರ್ಯಾಕಲ್ಲಿ ಮೂವ್ ಆಗುವಂಥದ್ದು. ಅವರ ಮಾಸ್ ಡಿಫ್ರೆಂಟ್ ಇದ್ದರೂ ಸಹ ಅವರು ಮ್ಯಾಕ್ಸಿಮಮ್, ಅವ್ರಿಗೆ ಪಾಸಿಬಿಲಿಟಿ ಇರುವಂಥ ಮ್ಯಾಕ್ಸಿಮಮ್ ಸ್ಪೀಡ್ ಅಟೈನಿಂಗ್ ವಿಲ್ ಬಿ ಸೇಮ್. ಎರಡೂ ಪರ್ಸನ್ ಕೂಡ ಈಕ್ವಲ್ ಸ್ಪೀಡಲ್ಲಿ ಓಡ್ಬೋದು. ಸೊ ಇಟ್ ಈಸ್ ನಾಟ್ ಲಾಜಿಕ್. We are deciding, okay, he is very fat, he can't attain maximum speed. He can attain if he practice well. So it's independent of the mass. Mass is not dependent on the maximum speed you can achieve by moving in a circular path. Circular path ಅಲ್ಲಿ ಅಥವಾ ಒಂದು ಟ್ರಕ್ ಇದೆ, ಇನ್ನೊಂದು ಸ್ಮಾಲ್ ಬೈಕ್ ಇದೆ, ಎರಡು ಕೂಡ ಸೇಮ್ ಸ್ಪೀಡಲ್ಲಿ ಓಡ್ಬೋದು ಈ ಸರ್ಕ್ಯುಲರ್ ಪಾತಲ್ಲಿ. ಬಿಕಾಸ್ ಎರಡು ಒಂದೇ ರೇಡಿಯಸಲ್ಲಿ ಮೂವ್ ಆಗುವಂಥದ್ದು. ಅದರ ಮಾಸ್ ಡಿಪೆಂಡೆಂಟ್ ಅಲ್ಲ, ಸ್ಪೀಡಿಗೆ ಮಾಸ್ ಡಿಪೆಂಡೆಂಟ್ ಅಲ್ಲ. ಸೊ ದಿಸ್ ಇಸ್ ಅಬೌಟ್ ಮೋಷನ್ ಆಫ್ ಅ ಕಾರ್ ಆನ್ ಅ ಲೆವೆಲ್ ರೋಡ್. ಒಂದು ಕಾರನ್ನು ಅಸ್ಯೂಮ್ ಮಾಡಿ ಅದರ ಮಾಸ್ ಎಮ್, ಲೆವೆಲ್ ರೋಡಲ್ಲಿ ಅದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇದೆ, ಅದರ ಪಾತಿನ ರೇಡಿಯಸ್ ಆರ್. ಈ ಕಾರಿನ ಸ್ಪೀಡು ವಿ ಅಥವಾ ವೆಲಾಸಿಟಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ವಿ. ಹಾಗಂತಂದರೆ ಈ ಕಾರಿನ ಮೇಲೆ ಆ್ಯಕ್ಟ್ ಆಗುವಂತಹ ನಾರ್ಮಲ್ ಫೋರ್ಸ್, ವರ್ಟಿಕಲ್ ಫೋರ್ಸ್ ನಾರ್ಮಲ್ ಆ್ಯಂಡ್ ವೆಯ್ಟ್, ಆ್ಯಂಡ್ ಹೊರಿಜಾಂಟಲ್ ಫೋರ್ಸ್, ಈ ಕಾರ್ ಹೀಗೆ ಮೂವ್ ಆಗ್ತಿದೆ ಅಂತಂದರೆ ಈ ಕಾರಿನ ಮೇಲೆ ಕಾರಿದ್ದು ಆಕ್ಸಲರೇಷನ್ ಬರೀ ಹೊರಿಜಾಂಟಲ್ ಆಗಿದೆ. ಸೊ ದಟ್ಸ್ ಬಿಕಾಸ್ ಆಫ್ ದಿಸ್ ಫ್ರಿಕ್ಷನಲ್ ಫೋರ್ಸ್ ಅಥವಾ ಈ ಕಾರಿನ ಮೇಲೆ ಆ್ಯಕ್ಟ್ ಆಗ್ತಿರುವಂತಹ ಫೋರ್ಸು ಫ್ರಿಕ್ಷನಲ್ ಫೋರ್ಸ್, ವಿಚ್ ಇಸ್ ನಥಿಂಗ್ ಬಟ್ ದ ಸೆಂಟ್ರಿಪಿಟಲ್ ಫೋರ್ಸ್. ಆ ಸೆಂಟ್ರಿಪಿಟಲ್ ಫೋರ್ಸಿಂದಾಗಿ ಕಾರ್ ಸರ್ಕ್ಯುಲರ್ ಪಾತಲ್ಲಿ ಇರುವಂಥದ್ದು. ಸೊ ದಿಸ್ ಇಸ್ ದ ಸ್ಪೀಡ್ ದಟ್ ದ ಕಾರ್ ಕ್ಯಾನ್ ಅಟೈನ್ ಇನ್ ಅ level road. This derivation is important. It may appear for 5 marks in your final examination. Don't forget to like our video and subscribe our YouTube channel for all the updates.